ಹಿರಿಯರು ಬಹಳಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ತಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದ ಇಲಾಖೆ ಅಧಿಕಾರಿಗಳಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆ, ನೋವು, ಬೇಡಿಕೆ ಇದು ಹೇಗೆ ಬಗೆಹರಿಸಬಹುದನ್ನ ತಮ್ಮ ಸಲಹೆ ಸೂಚನೆಗಳು ಕೊಡಿ ಸರ್. ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಆಯೋಗ ABCDE ಅಂತ ವರ್ಗೀಕರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ತದನಂತರ ಏತನ್ಮಧ್ಯೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸಭೆಯಲ್ಲಿ ABC ಅಂತ ವರ್ಗೀಕರಣ ಮಾಡಿ ಎ ವರ್ಗದಲ್ಲಿ ಎಡಗೈ ಗುಂಪಿನವರಿಗೆ 6% ಮೀಸಲಾತಿ, ಬಿ ಗುಂಪಿನಲ್ಲಿ ಬಲಗೈ ವರ್ಗದವರಿಗೆ 6% ಮೀಸಲಾತಿ, ಸಿ ಗುಂಪಿನಲ್ಲಿ ಬೋವಿ, ಲಂಬಾಣಿ, ಬಂಜಾರ 59, ಅಸ್ಪೃಶ್ಯ, ಕೊರಮಕೊರ್ಚ, ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗೂ 59 ಅಲೆಮಾರಿ ಸಮುದಾಯಗಳ ಮರಣಶಾಸನ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಪ್ರತಿಭಟನೆಗಳಲ್ಲಿ ನಾವು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಸ್ತುತ ಈ ನಿಟ್ಟಿನಲ್ಲಿ ನಾವು 3ನೇ ತಾರೀಕು ಏನು ನಮ್ಮ ಸೆಪ್ಟೆಂಬರ್ 3ನೇ ತಾರೀಕು ಕೂಡ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಈ ಮಧ್ಯೆ ನಾವು ಪತ್ರದ ಜೋಡಣೆ ಮಾಡೋದ್ರ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಮ್ಮ ಅಹವಾಲನ್ನು ಅವ್ರು ಕೊಟ್ಟು ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಈಗ ದೆಹಲಿಗೆ 2ನೇ ತಾರೀಕು ಹೊರಡೋರಿದ್ದೀವಿ. ಆ 2ನೇ ತಾರೀಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಲೆಮಾರಿ ಮುಖಂಡರುಗಳು, ಅಲೆಮಾರಿ ಕಲಾವಿದರು ಅಲ್ಲಿ ಒಗ್ಗೂಡಿ ಜಂತರ್ ಮಂತರ್ನಲ್ಲಿ ನಾವು ಅಲ್ಲಿ ಕೂಡಿ ಎಲ್ಲರೂ ಕೂಡ ನಾವು ದೊಡ್ಡ ಹೋರಾಟವನ್ನು ಮಾಡಿ ಅಲ್ಲಿಗೆ ಭಾಷಾ ಈಗಾಗಲೇ ಪ್ರಗತಿಪರ ಚಿಂತಕರು ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮನ್ನು ಭೇಟಿ ಮಾಡಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆ ಕೂಡ ಇದೆ. ಸರ್, ಮತ್ತೊಂದು ಒಂದು ವಿಷಯ ಪ್ರಸ್ತಾಪ ಪಡಿಸೋದು ತಪ್ಪಿಲ್ಲ ಅನ್ಸುತ್ತೆ ಸರ್. ನೋಡಿ, ನೀವು ಈ ದಿನಗಳ ಗಮನಿಸ್ಕೊಂಡು ಬಂದಾಗೆ ಒಂದು 15 ದಿವಸ ಮುಂಚೆ ಒಂದು ಲಂಬಾಣಿ ಬಂಜಾರ ಸಮುದಾಯ ತಾವು ಗಮನಿಸ್ಕೊಂಡು ಬಂದಿರಾ. ಇಂದಿನ 15 ದಿನಗಳಲ್ಲಿ ಇದೇ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬಂಜಾರ ಸಮುದಾಯದವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು. ಅವರಿಗೆ ಒಂದು ಮೀಸಲಾತಿ 5% ಇಂದ 7% ಮೀಸಲಾತಿ ಬೇಕು ಅಂತ ಒಂದು ಪ್ರತಿಭಟನೆ ಒಂದು ದಿವಸ ಮಾಡಿದಕ್ಕೆ ಬಹಳ ಉತ್ಸುಕದಲ್ಲಿದ್ದಾರೆ. ಬಟ್ ಬಲಿಷ್ಠ ನಾಯಕರು ಅಂತ ಹೇಳ್ತಾ ಇಲ್ಲ ಸರ್. ಯಾವುದೇ ಒಂದು ತಳಮಟ್ಟದ ಸಮುದಾಯ ಆಗಲಿ ಮೇಲ್ಮಟ್ಟದ ಸಮುದಾಯದಾಗಲಿ ಹೆಚ್ಚೆಚ್ಚು ಮೀಸಲಾತಿ ತಗೊಂಡವರು ಸಂವಿಧಾನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೇನೋ ಅಂತ, ತಮ್ಮ ಅಲೆಮಾರಿ ಸಮುದಾಯದಲ್ಲಿ ಸಂವಿಧಾನ ಬಹಳಷ್ಟು ಅರ್ಥ ಮಾಡ್ಕೊಂಡಿರೋದು ಕಡಿಮೆನ ಅಂತ ಒಂದು ಅನುಮಾನ, ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಸರ್. ಅದ್ರ ಬಗ್ಗೆ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇದೆ. ಇವರು ಎಲ್ಲ ಪ್ರತಿ ಒಂದು ಎಡ ಮತ್ತು ಬಲಗೈ ಸಮುದಾಯದವರು ಊರಿನ ಒಳಗಡೆ ಇದ್ದಂತ ಜನ, ಈ ಅಲೆಮಾರಿ ಸಮುದಾಯಗಳು ಊರಿನ ಹೊರಗಡೆ ಇದ್ದ ಜನ. ಇವರು ಟೆಂಟ್ಗಳಲ್ಲಿ, ಆಳು ಮಂಟಪಗಳಲ್ಲಿ ಯಾವ್ದನ್ನ ಮರದ ಕೆಳಗಡೆ ಬದುಕನ್ನ ಕಟ್ಕೊಂಡು ಬಂದಿರತಕ್ಕಂಥವ್ರು. ಇವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಇಲ್ದಿರ್ತಕ್ಕಂಥ ಈ ಸಮುದಾಯಗಳು ಹೇಗೆ ಇವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಇವರು ಪ್ರಾಬಲ್ಯವನ್ನು ಹೊಂದ್ತಾರೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವರಿಗೆ ಯಾವುದೇ ತರವಾದಂತಹ ರಾಜಕೀಯ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ IAS, IPS, IS, IRS ಅಂತ ಆಫೀಸರ್ಗಳು ಇಲ್ಲದಿರೋದ್ರಿಂದ ಆ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈ ಸಮುದಾಯಗಳು ಆಗಿಲ್ಲ. ಆದ್ರೂ ಕೂಡ ಇರ್ತಕ್ಕಂಥ ನಮ್ಮ ಪ್ರಮುಖರು ಏನು ನಾವು ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ, ಕನಿಷ್ಠ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ನಾವು ಅಂತ ಜನ ಸೇರಿ ಒಂದು ಮಹಾ ಒಕ್ಕೂಟ ಅಂತ ಮಾಡ್ಕೊಂಡು ಈ ಮೂಲಕ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಇದು ಒಳ ಮೀಸಲಾತಿ ಜಾರಿಯಾಗಿದೆ ನೋಡಿ ಸರ್. ಬಟ್ ಇದು ಒಂದು ರಾಜ್ಯಪಾಲರ ಅಂಗಳಕ್ಕೆ ಈ ಒಂದು ಇಶ್ಯೂ ಹೋಗಿಲ್ಲ. ಈ ಒಂದು ಇಶ್ಯೂ ರಾಜ್ಯಪಾಲರ ಅಂಗಳಕ್ಕೆ ಹೋದ್ರೆ ಈ ಸಮಸ್ಯೆ ಬಗೆಹರಿಬಹುದೇನೋ ಅಂತ ನಮ್ಮ ಅಭಿಪ್ರಾಯ. ನಮಗೆ ಇರ್ತಕ್ಕಂಥದ್ದು ಒಂದೇ ದಾರಿ. ಮಾನ್ಯ ಸಿದ್ದರಾಮಯ್ಯನವರಿಗೆ AICC ಇಂದ AICC ನಾಯಕತ್ವ ಹೊಂದಿರತಕ್ಕಂಥ ರಾಹುಲ್ ಗಾಂಧಿ ಅವರ ಕಡೆಯಿಂದ ಸೂಚನೆ ಬರಬೇಕು ಅಂತಕ್ಕಂಥ ಒಂದು ಸಿಂಗಲ್ ಪ್ರೋಗ್ರಾಮ್ ಇಟ್ಕೊಂಡು ಹೊರಟಿದೀವಿ. ಬಹುಶಃ ನಮಗೆ ಪಾಸಿಟಿವ್ ಆಗಿ ಅದು ನ್ಯಾಯ ಸಿಗ್ತದೆ. ಕಾರಣ ಏನಂದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಸಮಸ್ಯೆಗಳನ್ನ ಬರೆಯಿರ್ತಕ್ಕಂಥ ಒಂದು ಉದಾಹರಣೆಗಳಿವೆ. ಒಂದು ಸ್ಪಷ್ಟ ಉದಾಹರಣೆ, ದೇವನಹಳ್ಳಿ ತಾಲೂಕು ಚನ್ನಪಟ್ಟಣದಲ್ಲಿ ಭೂ ಸ್ವಾಧೀನಕ್ಕೆ ಒಳಪಟ್ಟಂತ ಜಮೀನುಗಳನ್ನ ಮಾನ್ಯ ರಾಹುಲ್ ಗಾಂಧೀಜಿಯವರು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ಮಾನ್ಯ ಸಿದ್ದರಾಮಯ್ಯರಿಗೆ ಅದನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಸ್ಪಷ್ಟ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಅಲೆಮಾರಿಗಳ ಹೋರಾಟಕ್ಕೆ 1% ಮೀಸಲಾತಿ ಮರುಜಾರಿ ಆಗಲೇಬೇಕು. ಅಲೆಮಾರಿಗಳ 1% ಮೀಸಲಾತಿ ಮರುಜಾರಿ
ಅಲೆಮಾರಿಗಳ 1% ಮೀಸಲಾತಿ ಮರುಜಾರಿ ಆಗಲೇಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ?